ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಜಾನ್ವರಿ 2025ರಿಂದ ಹಿಡಿದು ಡಿಸೆಂಬರ್ 2025ವರೆಗೂ ನಡೆದಿರುವಂತಹ ಮಿಲಿಟರಿ ಸಮರಾಭ್ಯಾಸಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮಿಲಿಟರಿ ಸಮರಾಭ್ಯಾಸಗಳ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಇದರಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಅಂದ್ರೆ, ಯಾವ್ಯಾವ ದೇಶಗಳ ಮಧ್ಯೆ ಈ ಸಮರಾಭ್ಯಾಸ ನಡೆದಿತ್ತು ಅಂತ ಕೇಳ್ತಾರೆ. ಎಷ್ಟನೇ ಆವೃತ್ತಿ ಇರ್ಬೋದು ಅಂತ ಕೇಳ್ತಾರೆ. ಯಾವ ಜಾಗದಲ್ಲಿ ನಡೆದಿತ್ತು, ಇದ್ರ ಉದ್ದೇಶ ಏನು ಅಂತ ಕೇಳ್ತಾರೆ. ಇಲ್ಲ ಒಂದ್ ಲೈನರ್ ಆಗಿ ಯಾವ ದೇಶಗಳ ಮಧ್ಯೆ ಈ ತರ ಕೇಳಿದ್ರು ಕೇಳ್ಬೋದು. ಇಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟು ಇದ್ರ ಆವೃತ್ತಿ ಎಷ್ಟು, ಮತ್ತೆ ಯಾವ ಜಾಗದಲ್ಲಿ ನಡೆದಿತ್ತು, ಯಾವ ದೇಶಗಳ ಮಧ್ಯೆ ನಡೆದಿತ್ತು, ಈ ತರ ಕೊಟ್ಟು ಎರಡನ್ ಸರಿ ಕೊಟ್ಟು ಒಂದೊಂದ್ ತಪ್ಪು ಕೊಟ್ಟು ಈ ತರ ಸ್ಟೇಟ್ಮೆಂಟ್ ವೈಸ್ ಕೂಡ ಕೇಳ್ತಾರೆ. ನಾವು ಈ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಸಮರಾಭ್ಯಾಸಗಳ ಬಗ್ಗೆನೂ ತಿಳ್ಕೊಂಡ್ರೆ ನಮ್ಗೆ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಕ್ಕೆ ಈಸಿ ಆಗತ್ತೆ. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಭಾರತವು ಸೂರ್ಯಕಿರಣ 2025ರ ಅಭ್ಯಾಸಕ್ಕಾಗಿ ಯಾವ ದೇಶದೊಂದಿಗೆ ಸೇರ್ಕೊಂಡಿತ್ತು? ಫ್ರಾನ್ಸ, ನೇಪಾಳ, ಜಪಾನ, ಈಜಿಪ್ಟ? ಯಾವ ದೇಶದೊಂದಿಗೆ ಅಂದ್ರೆ ಈ ಸೂರ್ಯಕಿರಣ ಅಭ್ಯಾಸ ಯಾವ ದೇಶದ ಜೊತೆಗೆ ಭಾರತ ಪಾಲ್ಗೊಂಡಿತ್ತು ಅಂದ್ರೆ ನೇಪಾಳದ ಜೊತೆಗೆ. ಡಿಸೆಂಬರ್ 31, 2024ರಿಂದ ಜಾನ್ವರಿ 13, 2025ವರೆಗೂ ಈ ಸಮರಾಭ್ಯಾಸ ನಡೆಯುತ್ತೆ. ಇದು ಎಷ್ಟು ವರ್ಷಕ್ಕೊಂದ್ಸತಿ ನಡೆಯುತ್ತೆ ಅಂತ ಅಂದ್ರೆ ಪ್ರತಿ ವರ್ಷನೂ ನಡೆಯುತ್ತೆ, ವಾರ್ಷಿಕವಾಗಿ ಆನ್ಯುವಲ್ ಅಡಿಷನ್. ಇದ್ರ ಉದ್ದೇಶ ಏನು ಅಂದ್ರೆ ಉಗ್ರ ವಿರೋಧಿ ಕಾರ್ಯಾಚರಣೆ, ವಿಪತ್ತು ನಿರ್ವಹಣೆ, ಸೇನಾ ಸಹಕಾರವನ್ನ ಬಲಪಡಿಸೋದು. ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡೋದು, ಪ್ರಕೃತಿ ವಿಕೋಪಗಳೇನಾದ್ರೂ ಆದಾಗ ಅದರಲ್ಲಿ ಕಾರ್ಯಾಚರಣೆ ಮಾಡಕ್ಕೆ ಈ ಅಭ್ಯಾಸ, ಇದರಲ್ಲಿ ಮಾಡಿದಂತಹ ಅಭ್ಯಾಸಗಳು ಸಹಾಯ ಆಗತ್ತೆ. ಸೇನೆ ಸಹಕಾರವನ್ನ ಬಲಪಡಿಸೋದು. ಇದು ಎಷ್ಟನೇ ಅಡಿಷನ್ ಅಂದ್ರೆ 18ನೇ ಅಡಿಷನ್. ಯಾವ ಜಾಗದಲ್ಲಿ ನಡೀತು ಅಂದ್ರೆ ಶಾಲ್ಜಹಂದಿ, ನೇಪಾಳದಲ್ಲಿ. ವರ್ಣ 2025 is a joint exercise of which type? ಇದು ಯಾವ ತರಹದ ಸಮರಾಭ್ಯಾಸ? ಆರ್ಮಿನ, ಏರ್ ಫೋರ್ಸಾ, ನೇವಿನ ಅಥವಾ ಸ್ಪೆಷಲ್ ಫೋರ್ಸಸ್ ಅಂದ್ರೆ ಇದೊಂದು ನೌಕಾಪಡೆಯ ಸಮರಾಭ್ಯಾಸ. ಈ ವರುಣ ಎಕ್ಸರ್ಸೈಸ್ ಯಾವ ವರ್ಷದಲ್ಲಿ ಆರಂಭ ಆಗಿದ್ದು ಅಂದ್ರೆ 2001ರಲ್ಲಿ. ಯಾವ್ಯಾವ ದೇಶಗಳು ಭಾಗವಹಿಸ್ತವೆ ಅಂದ್ರೆ ಭಾರತ ಮತ್ತೆ ಫ್ರಾನ್ಸ್. ಬೈಲ್ಯಾಟ್ರಲ್ ಎಕ್ಸರ್ಸೈಸ್. ಈಗ ಎಷ್ಟನೇ ಆವೃತ್ತಿ ಅಂದ್ರೆ 23ನೇ ಆವೃತ್ತಿ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಸಮುದ್ರ ಭದ್ರತೆ, ಪರಸ್ಪರ ಸಹಕಾರ, ನೌಕಾಪಡೆಯ ಕಾರ್ಯಚಟುವಟಿಕೆಗಳಲ್ಲಿ ಸಾಮರಸ್ಯ. ಸಮುದ್ರದ ಭದ್ರತೆಯನ್ನ ಕಾಪಾಡೋದು, ಪರಸ್ಪರ ಸಹಕಾರನ ನೀಡೋದು ಇದರ ಮುಖ್ಯ ಉದ್ದೇಶ. ಯಾವತ್ ನಡೀತು ಅಂತ ಅಂದ್ರೆ ಮಾರ್ಚ್ 19ರಿಂದ 22ರವರೆಗೆ ನಡೀತು. ಎಲ್ಲಿ? ಅರಬ್ಬಿ ಸಮುದ್ರದಲ್ಲಿ ಈ ಸಮರಾಭ್ಯಾಸ ನಡೀತು. ಎಷ್ಟನೇ ಅಡಿಷನ್ ಅಂತಂದ್ರೆ 23rd ಅಡಿಷನ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವ ನೆನ್ಪಿಟ್ಕೋಬೇಕು ಅಂದ್ರೆ ಪ್ರತಿಯೊಂದು ಸಮರಾಭ್ಯಾಸಗಳಲ್ಲಿ ಯಾವ ದೇಶಗಳು ಭಾಗವಹಿಸಿತು, ಇದು ಯಾವ ಪ್ರಕಾರದ ಒಂದು ಸಮರಾಭ್ಯಾಸ, ಮತ್ತೆ ಇದು ಎಷ್ಟನೇ ಆವೃತ್ತಿ, ಮತ್ತೆ ಯಾವ ಸ್ಥಳದಲ್ಲಿ ನಡೆಯಿತು. ಧರ್ಮ ಗಾರ್ಡಿಯನ್ 2025 ಅಭ್ಯಾಸದಲ್ಲಿ ಭಾರತ ಯಾವ ದೇಶದೊಂದಿಗೆ ಪಾಲ್ಗೊಂಡಿತು? ಥೈಲ್ಯಾಂಡ್, ಜಪಾನ್, ಈಜಿಪ್ಟ್, USA. ಯಾವ ದೇಶದೊಂದಿಗೆ ಅಂದ್ರೆ ಜಪಾನ್ ಜೊತೆಗೆ. ಯಾವತ್ ನಡೀತು ಅಂದ್ರೆ ಫೆಬ್ರವರಿ 24ರಿಂದ ಮಾರ್ಚ್ 9ರವರೆಗೆ ಈ ಸಮರಾಭ್ಯಾಸ ನಡೆಯಿತು. ಜಪಾನ್ನ ಫ್ಯೂಜಿ ಅಂತ ಅನ್ನೋ ಒಂದು ಪ್ಲೇಸ್ ಅಲ್ಲಿ, ಈಸ್ಟ್ ಫ್ಯೂಜಿ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಈ ಸಮರಾಭ್ಯಾಸ ನಡೆಯುತ್ತೆ. ಆನ್ಯುವಲ್ ಅಡಿಷನ್ ಅಂದ್ರೆ ಪ್ರತಿ ವರ್ಷನೂ ಕೂಡ ಈ ಸಮರಾಭ್ಯಾಸ ನಡೆಯುತ್ತೆ. ಉದ್ದೇಶ ಏನು? ಉಗ್ರ ವಿರೋಧಿ ಕಾರ್ಯಾಚರಣೆ, ತಂತ್ರಾತ್ಮಕ ಅಭ್ಯಾಸ ಮತ್ತು ಸೇನಾ ಕಾರ್ಯತಂತ್ರ ಹಂಚಿಕೆ. ಉಗ್ರರ ವಿರುದ್ಧ ಕಾರ್ಯಾಚರಣೆಗಳನ್ನ ಮಾಡೋಕೆ ಈ ಸಮರಾಭ್ಯಾಸ ಸಹಾಯ ಆಗುತ್ತೆ. ಮತ್ತೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಸಮರಾಭ್ಯಾಸನ ಮಾಡೋದು, ಮತ್ತೆ ಸೇನೆಯಲ್ಲಿ ಕೆಲಸ ಮಾಡುವ ಒಂದು ಕಾರ್ಯವೈಖರಿನ ಎರಡೂ ದೇಶಗಳು ಪರಸ್ಪರ ಹಂಚಿಕೊಳ್ಳುವಂಥದ್ದು. ಇದು ಎಷ್ಟನೇ ಅಡಿಷನ್ ಅಂದ್ರೆ 6ನೇ ಅಡಿಷನ್.
ವೇರ್ ವಾಸ್ ಯುದ್ಧಾಭ್ಯಾಸ 2025 ಕಂಡಕ್ಟೆಡ್? ಯುದ್ಧಾಭ್ಯಾಸ ಎಲ್ಲಿ ಕಂಡಕ್ಟ್ ಮಾಡಿದ್ರು ಈ ವರ್ಷ? ರಾಜಸ್ಥಾನ್ ಅಲ್ಲ, ಅಲಸ್ಕಾದಲ್ಲ, ಥೈಲ್ಯಾಂಡ್ ಅಲ್ಲ, ಗ್ರೀಸ್ ಅಲ್ಲ? ನಿಮ್ಗೇನಾದ್ರೆ ಇದಕ್ಕಿಂತ ಮುಂಚೆ ಆನ್ಸರ್ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಕೂಡ ಮಾಡ್ಬೋದು. ಯುದ್ಧಾಭ್ಯಾಸ 2025 ಇದು ಸೆಪ್ಟೆಂಬರ್ 1ರಿಂದ 14ರವರೆಗೆ ಅಲಸ್ಕಾದಲ್ಲಿ ನಡೆಯಿತು. ಪ್ರತಿ ವರ್ಷ ಕೂಡ ಈ ಸಮರಾಭ್ಯಾಸ ನಡೆಯುತ್ತೆ. ಯಾವ್ಯಾವ ದೇಶ ಭಾಗವಹಿಸಿತ್ತು ಅಂದ್ರೆ ಭಾರತ ಮತ್ತೆ ಅಮೆರಿಕ. ಇದ್ರ ಉದ್ದೇಶ ಅಂದ್ರೆ ಹೈ ಆಲ್ಟಿಟ್ಯೂಡ್ ಆಪರೇಷನ್, ಕೌಂಟರ್ ಡ್ರೋನ್ ಎಕ್ಸರ್ಸೈಸಸ್, ಆರ್ಟಿಲರಿ ಅಂಡ್ ಸರ್ವೈವಲೆನ್ಸ್ ಡ್ರಿಲ್. ಅಂದ್ರೆ ಎತ್ತರ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಈ ಸಮರಾಭ್ಯಾಸ ಉಪಯೋಗಕ್ಕೆ ಬರುತ್ತೆ. ಮತ್ತೆ ಶತ್ರು ದೇಶಗಳ ಡ್ರೋನ್ ನ ಹೊರಡುಳಿಸೋಕೆ, ಮತ್ತೆ ಭೂಮಿ, ವಾಯು ಮತ್ತೆ ನೌಕಾಪಡೆಗಳ ಕಾರ್ಯಾಚರಣೆಯಲ್ಲೂ ಕೂಡ ಈ ಸಮರಾಭ್ಯಾಸ ಉಪಯೋಗಕ್ಕೆ ಬರುತ್ತೆ. ಇದು ಎಷ್ಟನೇ ಅಡಿಷನ್ ಅಂದ್ರೆ 21ನೇ ಅಡಿಷನ್. ಜಾಪಾನ್ 2025 ಯಾವ ಎರಡು ದೇಶಗಳ ನಡೆಸಿದವು? ಇಂಡಿಯಾ ಮತ್ತೆ ಯುಎಸ್ಎನ, ಇಂಡಿಯಾ ಮತ್ತೆ ಫ್ರಾನ್ಸ, ರಷ್ಯಾ ಮತ್ತೆ ಬೆಲಾರಸ್, ಯುಎಸ್ಎ ಮತ್ತೆ ಜಪಾನ? ಯಾವ ದೇಶಗಳ ಮಧ್ಯೆ ಈ ಸಮರಾಭ್ಯಾಸ ನಡೀತು ಅಂದ್ರೆ ಇದು ಬಂದು ರಷ್ಯಾ ಮತ್ತೆ ಬೆಲಾರಸ್ ದೇಶಗಳ ನಡುವೆ. ಇದು ಪ್ರತಿ ವರ್ಷನೂ ಕೂಡ ನಡೆಯುತ್ತೆ, ಆನ್ಯುವಲ್ ಅಡಿಷನ್. ಸೆಪ್ಟೆಂಬರ್ 12ರಿಂದ 16ರವರೆಗೆ ಈ ಸಮರಾಭ್ಯಾಸ ನಡೆಯುತ್ತೆ. ಉದ್ದೇಶ ಏನು ಅಂದ್ರೆ ತಂತ್ರಾತ್ಮಕ ಸೇನಾ ಅಭ್ಯಾಸ, ಭೂ, ವಾಯು, ನೌಕಾ ಸಾಮರ್ಥ್ಯಗಳ ಸಮರ್ಥನೆ, 13,000ಕ್ಕೂ ಹೆಚ್ಚು ಸೈನಿಕರು ಪಾಲ್ಗೊಂಡರು, ಪ್ರಾದೇಶಿಕ ಭದ್ರತೆ ಮತ್ತು ಸೇನಾ ತಂತ್ರಜ್ಞಾನವನ್ನ ಬಲಪಡಿಸೋದು. ಸೊ ಇದ್ರ ಉದ್ದೇಶ ಏನಂತ ಅಂದ್ರೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಎರಡೂ ಸೇನೆಗಳು ಅಭ್ಯಾಸನ ಮಾಡೋದು. ಇದರಲ್ಲಿ ಭೂಸೇನೆ, ವಾಯುಸೇನೆ ಮತ್ತೆ ನೌಕಾಸೇನೆ 3 ಕೂಡ ಪಾಲ್ಗೊಳ್ತವೆ. ಪ್ರಾದೇಶಿಕ ಭದ್ರತೆ ಮತ್ತು ಸೇನಾ ತಂತ್ರಜ್ಞಾನನ ಬಲಪಡಿಸೋದು ಈ ಸಮರಾಭ್ಯಾಸದ ಉದ್ದೇಶ ಆಗಿರುತ್ತೆ. ಸೈಕ್ಲೋನ್ 2025 ಅಭ್ಯಾಸದಲ್ಲಿ ಭಾರತ ಯಾವ ದೇಶದೊಂದಿಗೆ ಪಾಲ್ಗೊಂಡಿತು? ಜಪಾನ್ ಜೊತೆಗೇನಾ, ಈಜಿಪ್ಟ್ ಜೊತೆಗೇನಾ, ಯುಎಸ್ಎ ಜೊತೆಗೇನಾ, ಥೈಲ್ಯಾಂಡ್ ಜೊತೆಗೇನಾ? ಯಾವ ದೇಶದ ಜೊತೆಗೆ? ಸೈಕ್ಲಾನ್ ಸಮರಾಭ್ಯಾಸ ಯಾವ ದೇಶದ ಜೊತೆಗೆ ಪಾಲ್ಗೊಂಡಿತ್ತು ಅಂದ್ರೆ ಈಜಿಪ್ಟ್ ಜೊತೆಗೆ. ಇದು ಎಷ್ಟನೇ ಆವೃತ್ತಿ ಅಂದ್ರೆ 3ನೇ ಆವೃತ್ತಿ. ಎಲ್ಲಿ ನಡೀತು ಅಂದ್ರೆ ಮಹಾರಾಜ ಫೀಲ್ಡ್ ಫೈರಿಂಗ್ ರೇಂಜ್, ರಾಜಸ್ಥಾನ. ಸೊ ಮಹಾರಾಜ ಫೀಲ್ಡ್ ಫೈರಿಂಗ್ ರೇಂಜ್ ಅಲ್ಲಿ ನಡೆಯಿತು ಈ ಸಮರಾಭ್ಯಾಸ. ಫೆಬ್ರವರಿ 10ರಿಂದ 23ರವರೆಗೆ ಈ ಸಮರಾಭ್ಯಾಸ ನಡೆಯುತ್ತೆ. ಇದರ ಉದ್ದೇಶ ಏನು? ವಿಶೇಷ ದಳಗಳ ಸಂಯುಕ್ತ ಕಾರ್ಯತಂತ್ರ ತರಬೇತಿ, ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವುದು, ಸಂಯುಕ್ತ ತಾಂತ್ರಿಕ ಅಭ್ಯಾಸ, ಟೆಕ್ನಾಲಜಿನ ಯೂಸ್ ಮಾಡಿ ಈ ಎರಡೂ ದೇಶಗಳು ಈ ಸಮರಾಭ್ಯಾಸನ ನಡೆಸೋದು. ಮತ್ತೆ ಅವರು ಕೆಲಸ ಮಾಡೋ ಎರಡೂ ದೇಶಗಳ ಸೈನ್ಯ ಕೆಲಸ ಮಾಡುವ ಒಂದು ಕಾರ್ಯ ರೀತಿನ ಇಬ್ರು ಶೇರ್ ಮಾಡ್ಕೊಳ್ಳುವಂಥದ್ದು. ಇದರಲ್ಲಿ ಸ್ಪೆಷಲ್ ಫೋರ್ಸಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ದಸ್ತಿಕ್ 6 2025 exercise was conducted with which country? ದಸ್ಲಿಕ್ ಅಂತ ಅನ್ನೋ ಒಂದು ಎಕ್ಸಸೈಸ್ ಯಾವ ಎರಡು ದೇಶಗಳ ಮಧ್ಯೆ ನಡೆಯುತ್ತೆ ಅಂತ ಅಂದ್ರೆ ಒಂದು ಭಾರತ, ಮತ್ತೊಂದು ಯಾವುದು ಅಂತ ಅಂದ್ರೆ ಉಜ್ಬೇಕಿಸ್ತಾನ, ಫ್ರಾನ್ಸ ಅಥವಾ ಯುಎಸ್ಎನ, ಥೈಲ್ಯಾಂಡ್ ಅಂತ ಅಂದ್ರೆ ಯಾವುದು? ಇದು ಭಾರತ ಮತ್ತೆ ಉಜ್ಬೇಕಿಸ್ತಾನದ ಎರಡು ದೇಶಗಳ ಮಧ್ಯೆ ಈ ಸಮರಾಭ್ಯಾಸ ನಡೆಯುತ್ತೆ. ಏಪ್ರಿಲ್ 16ರಿಂದ 28ರವರೆಗೂ ನಡೆಯಿತು. ಯಾವುದು ಅಂದ್ರೆ ಫಾರಿನ್ ಟ್ರೈನಿಂಗ್ ನೋಡ್. ಇದು ಎಲ್ಲಿ? ಪುಣೆಯಲ್ಲಿ ನಡೆಯುತ್ತೆ ಈ ಟ್ರೈನಿಂಗ್, ಈ ಸಮರಾಭ್ಯಾಸ. ಇದು ಎಷ್ಟನೇ ಆವೃತ್ತಿ ಅಂದ್ರೆ 6ನೇ ಆವೃತ್ತಿ. ಉದ್ದೇಶ ಏನು ಅಂತ ಅಂದ್ರೆ ಸೇನಾ ತರಬೇತಿ ಮತ್ತು ಸಂಯುಕ್ತ ಕಾರ್ಯಾಚರಣೆ, ಪರಸ್ಪರ ಸಹಕಾರವನ್ನ ಬಲಪಡಿಸೋದು. ಉದ್ದೇಶ ಏನಾಗಿರುತ್ತೆ ಅಂತ ಅಂದ್ರೆ ಸೇನಾ ತರಬೇತಿಯಲ್ಲಿ ಮತ್ತೆ ಸಂಯುಕ್ತ ಕಾರ್ಯಾಚರಣೆ ಅಂದ್ರೆ ಜಾಯಿಂಟ್ ಆಪರೇಷನ್ಸ್ ಅಲ್ಲಿ ಪರಸ್ಪರವಾಗಿ ಸಹಕಾರನ ನೀಡುವಂಥದ್ದು. ಇದು 6ನೇ ಅಡಿಷನ್. ಎಲ್ಲಿ? ಫಾರಿನ್ ಟ್ರೈನಿಂಗ್ ನೋಡ್ ಎಲ್ಲಿ? ಅಟ್ ಔದ್ ಪುಣೆಯಲ್ಲಿ ಈ ಸಮರಾಭ್ಯಾಸ
ನಡೆಯಿತು. ಸೂಪರ್ ಗಾರ್ಡಿಯನ್ ಶೀಲ್ಡ್ 2025 ಇನ್ವಾಲ್ವ್ಡ್ ವಿಚ್ ಟೈಪ್ ಆಫ್ ಫೋರ್ಸಸ್? ಸೂಪರ್ ಗರುಡ ಶೀಲ್ಡ್ 2025 ಯಾವ ರೀತಿ ಸೇನೆಗಳನ್ನ ಒಳಗೊಂಡಿತ್ತಂದ್ರೆ, ಬರೀ ಆರ್ಮಿನ, ಬರೀ ನೇವಿನ, ಅಥವಾ ಮಲ್ಟಿ ನ್ಯಾಷನಲ್ ಲ್ಯಾಂಡ್, ಏರ್ ಅಂಡ್ ನೇವಲ್ ಇನ್ಕ್ಲೂಡ್ ಮಾಡಿತ್ತ, ಸ್ಪೆಷಲ್ ಫೋರ್ಸಸ್ ಮಾತ್ರನಾ ಅಂತ ಅಂದ್ರೆ, ಸೂಪರ್ ಗಾರ್ಡಿಯನ್ ಶೀಲ್ಡ್ ಅಂತ ಅನ್ನೋದು ಇದೊಂದು ಮಲ್ಟಿಲ್ಯಾಟ್ರಲ್ ಎಕ್ಸರ್ಸೈಸ್. ಇದು ಆಗಸ್ಟ್ ಇಂದ ಸೆಪ್ಟೆಂಬರ್ 25ರವರೆಗೆ ಸೆಪ್ಟೆಂಬರ್ 2025ರವರೆಗೆ ನಡೆಯಿತು. ಆಗಸ್ಟ್ ಇಂದ ಸೆಪ್ಟೆಂಬರ್ ವರೆಗೆ. ಎಲ್ಲಿ ಅಂದ್ರೆ ಜರ್ಕತ್ತಲ್ಲಿ, ಜರ್ಕತ ಬಟುರಾಜ್ ಸೌತ್ ಸುಮುತ್ರಾದಲ್ಲಿ. ಮತ್ತೆ ಇನ್ನೊಂದು ಡಾಬೋ ಸಿಂಗೇರ್, ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂದ್ರೆ ಲಪಂಗ್, ಇಂಡೋನೇಷ್ಯಾದಲ್ಲಿ ನಡೆಯುತ್ತೆ. ಇದು ಎಷ್ಟನೇ ಆವೃತ್ತಿ ಅಂದ್ರೆ 15ನೇ ಆವೃತ್ತಿ. ಈ ಸಮರಾಭ್ಯಾಸ ಅನೇಕ ದೇಶಗಳು ಭಾಗವಹಿಸಿವೆ. ಯಾವ್ಯಾವ್ದು ಅಂದ್ರೆ ಇಂಡೋನೇಷ್ಯಾ, ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಯುಕೆ, ದಕ್ಷಿಣ ಕೊರಿಯಾ, ಫ್ರಾನ್ಸ್, ಕೆನಡಾ, ಜರ್ಮನಿ, ನೆದರ್ಲ್ಯಾಂಡ್, ಬ್ರೆಜಿಲ್, ಭಾರತ, ಸಿಂಗಾಪುರ್, ನ್ಯೂಜಿಲ್ಯಾಂಡ್, ಕಾಂಬೋಡಿಯಾ, ಪಪುವಾ ನ್ಯೂಗಿನಿ. ಸೊ ಇದರಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೋದು, ಸೌತ್ ಈಸ್ಟ್ ಏಷ್ಯಾ ದೇಶಗಳು ಭಾಗವಹಿಸ್ತವೆ ಎಲ್ಲ. ಆಲ್ಮೋಸ್ಟ್ ಇಂಡೋನೇಷ್ಯಾ ಇದೆ, ಸಿಂಗಾಪುರ್ ಇದೆ, ಕಾಂಬೋಡಿಯಾ ಇದೆ, ಪಪುವಾ ಮತ್ತೆ ನ್ಯೂಗಿನಿ ಇದೆ, ಮತ್ತೆ ಇನ್ನೊಂದು ಯಾವ್ದು ಬಂದ್ರೆ ಆಸ್ಟ್ರೇಲಿಯಾ. ಮೋಸ್ಟ್ ಆಫ್ ಆಲ್ ಸೌತ್ ಈಸ್ಟ್ ಏಷ್ಯಾದ ದೇಶಗಳು ಭಾಗವಹಿಸ್ತವೆ. ಅದ್ರ ಜೊತೆಗೆ ಮೇಲ್ ಬಂದ್ರೆ ಜಪಾನ್ ಇದೆ, ದಕ್ಷಿಣ ಕೊರಿಯಾ, ಆ ದೇಶಗಳು ಕೂಡ ಭಾಗವಹಿಸ್ತವೆ. ಮತ್ತೆ ಇಲ್ಲಿ ಯುರೋಪಿಯನ್ ಕಂಟ್ರೀಸ್ ಆದ ಜರ್ಮನಿ ಮತ್ತೆ ನೆದರ್ಲ್ಯಾಂಡ್, ಮತ್ತೆ ಅಮೆರಿಕನ್ ಕಾಂಟಿನೆಂಟ್ ದೇಶಗಳಾದ ಕೆನಡಾ, ಮತ್ತೆ ಇನ್ಯಾವ್ದಿದೆ ಅಮೆರಿಕ. ಸೌತ್ ಅಮೆರಿಕನ್ ಕಾಂಟಿನೆಂಟ್ ಅಲ್ಲಿ ಇರುವಂತಹ ಬ್ರೆಜಿಲ್. ಸೊ ನಾವು ಇದನ್ನ ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲಾ ಕಾಂಟಿನೆಂಟ್ ಅಲ್ಲಿ ಇರುವಂತಹ ದೇಶಗಳು ಕೂಡ ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ತವೆ. ಉದ್ದೇಶ ಏನು ಅಂತ ಅಂದ್ರೆ ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಯನ್ನ ಬಲಪಡಿಸುವಂತದ್ದು. ಭಾಗವಹಿಸುವ ಸೇನೆಗಳು ಸಂಯುಕ್ತ ಅಭ್ಯಾಸ, ಭೂ, ವಾಯು, ನೌಕಾ ಕ್ಷೇತ್ರಗಳಲ್ಲಿ ತರಬೇತಿ. ಸೊ ಭೂಸೇನೆ, ವಾಯುಸೇನೆ, ನೌಕಾಸೇನೆ, 3 ಸೇನೆಗಳು ಕೂಡ ಪಾಲ್ಗೊಳ್ತವೆ. 3 ಸೇನೆಗಳು ಕೂಡ ಈ ಸಮರಾಭ್ಯಾಸದಲ್ಲಿ ಅಭ್ಯಾಸಗಳನ್ನ ನಡೆಸ್ತವೆ. ವಿಚ್ ಕಂಟ್ರಿ ಪಾರ್ಟಿಸಿಪೇಟೆಡ್ ಇನ್ ಬ್ರೈಟ್ ಸ್ಟಾರ್ 2025? ಬ್ರೈಟ್ ಸ್ಟಾರ್ 2025 ಸಮರಾಭ್ಯಾಸದಲ್ಲಿ ಯಾವ್ಯಾವ ದೇಶಗಳು ಪಾಲ್ಗೊಳ್ತವೆ ಅಂತ ಅಂದ್ರೆ, USA, ಈಜಿಪ್ಟ್, ಇಂಡಿಯಾ, ಸೌದಿ ಅರೇಬಿಯಾ, ಗ್ರೀಸ್, ಇಟಲಿನ, ಇಂಡಿಯಾ ಮತ್ತೆ ನೇಪಾಳ, ಇಂಡಿಯಾ ಮತ್ತೆ ಫ್ರಾನ್ಸ್, ಇಂಡಿಯಾ ಮತ್ತೆ ಜಪಾನ. ಇದು ಕೂಡ ಮಲ್ಟಿಲ್ಯಾಟ್ರಲ್ ಎಕ್ಸರ್ಸೈಸ್ ಆಗಿರೋದ್ರಿಂದ ಸೊ ಯಾವ್ಯಾವ ದೇಶ ಭಾಗವಹಿಸ್ತವೆ ಅಂದ್ರೆ ಅಮೆರಿಕ, ಈಜಿಪ್ಟ್, ಭಾರತ, ಸೌದಿ ಅರೇಬಿಯಾ, ಗ್ರೀಸ್, ಇಟಲಿ, ಕತಾರ್ ಮತ್ತು ಇತರ ದೇಶಗಳು, ಸೈಪ್ರಸ್ ಮತ್ತು ಇತರ ದೇಶಗಳು. ಇದೆಷ್ಟನೇ ಆವೃತ್ತಿ? 15ನೇ ಆವೃತ್ತಿ. ಎಲ್ಲಿ ನಡೆಯುತ್ತೆ ಅಂದ್ರೆ ಮೊಹಮ್ಮದ್ ನಾಗೂಬ್ ಮಿಲಿಟರಿ ಬೇಸ್, ಈಜಿಪ್ಟ್. ಆಗಸ್ಟ್ 28ರಿಂದ ಸೆಪ್ಟೆಂಬರ್ 10ರವರೆಗೆ ಈ ಮಿಲಿಟರಿ ಎಕ್ಸರ್ಸೈಸ್ ನಡೆಯುತ್ತೆ. ಸೊ ಇದರಲ್ಲಿ ಬಂದು ಏಷ್ಯನ್ ಕಾಂಟಿನೆಂಟ್ ಅಲ್ಲ ಭಾರತ ಮತ್ತೆ ಸೌದಿ ಅರೇಬಿಯಾ ಪಾರ್ಟಿಸಿಪೇಟ್ ಮಾಡುತ್ತೆ. ಯುರೋಪ್ ಇಂದ ಗ್ರೀಸ್ ಮತ್ತೆ ಇಟಲಿ, ಏಷ್ಯಾದಿಂದ ಭಾರತ, ಸೌದಿ ಅರೇಬಿಯಾ, ಕಟಾರ್ ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ನಾರ್ತ್ ಅಮೆರಿಕ ಕಾಂಟಿನೆಂಟ್ ಇಂದ ನಾರ್ತ್ ಅಮೆರಿಕ, ಯುರೋಪ್ ಇಂದ ಗ್ರೀಸ್ ಮತ್ತೆ ಇಟಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಉದ್ದೇಶ ಏನು? ಭಾಗವಹಿಸುವ ರಾಷ್ಟ್ರಗಳ ನಡುವೆ ಸೇನಾ ಸಹಕಾರ ಮತ್ತು ಸಂಯುಕ್ತ ಕಾರ್ಯತಂತ್ರವನ್ನು ಬಲಪಡಿಸುವುದು. ಇದು ಮಲ್ಟಿಲ್ಯಾಟ್ರಲ್ ಆಗಿದ್ದು ಪರಸ್ಪರ ಸೇನೆಗಳಿಗೆ ಸಹಕಾರನ ನೀಡುವಂತದ್ದು ಇದರ ಉದ್ದೇಶ ಆಗಿದೆ. ಮೈತ್ರಿ X5 2025 exercise focused on which type of operation? ಈ ಸಮರಾಭ್ಯಾಸ ಯಾವ ರೀತಿಯ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತೆ? ಇದು ನೇವಲ್ ಆಪರೇಷನ್, ಕೌಂಟರ್ ಟೆರರಿಸಂ ಅಂಡ್ ಸೆಮಿ ಅರ್ಬನ್ ವಾರ್ಫೇರಾ, ಹೈ ಆಲ್ಟಿಟ್ಯೂಡ್ ವಾರ್ಫೇರಾ ಅಥವಾ ಸೈಬರ್ ವಾರ್ಫೇರಾ ಅಂತ ಅಂದ್ರೆ, ಇದು ರಕ್ಷಣಾತ್ಮಕ ಸಹಕಾರ ಮತ್ತು ಸಂಯುಕ್ತ ಕಾರ್ಯತಂತ್ರ ಉಗ್ರ ವಿರೋಧಿ ಕಾರ್ಯಾಚರಣೆ. ಅಂದ್ರೆ ಉಗ್ರ ವಿರೋಧಿ ಕಾರ್ಯಾಚರಣೆಗಳು ಅಂದ್ರೆ ಆಂಟಿ ಟೆರರಿಸಂ ಆಪರೇಷನ್ ಅಲ್ಲಿ ಇದು ಪಾರ್ಟಿಸಿಪೇಟ್ ಮಾಡುತ್ತೆ, ಕಾರ್ಯಾಚರಣೆಯಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಬಿ. ಸೊ ಇದು ಯಾವತ್ ನಡೀತು ಅಂದ್ರೆ ಸೆಪ್ಟೆಂಬರ್ 1ರಿಂದ 14, 2025. ಸ್ಥಳ ಯಾವುದು ಅಂದ್ರೆ
ಜಾಯಿಂಟ್ ಟ್ರೈನಿಂಗ್ ನೋಡ್ ಉರಂ ಮೇ ಉರಾಯಿ ಮೇಘಾಲಯದ ಉರಾಯಲ್ಲಿ ನಡೆಯಿತು. ಇದೆಷ್ಟನೇ ಆವೃತ್ತಿ ಅಂದ್ರೆ 14ನೇ ಆವೃತ್ತಿ. ಸೊ ಇದು ಯಾವ ದೇಶಗಳ ಮಧ್ಯೆ ನಡೆಯುತ್ತೆ ಅಂದ್ರೆ ಭಾರತ ಮತ್ತೆ ಥೈಲ್ಯಾಂಡ್. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ನಡೆಸುವುದು. ಮತ್ತೆ ಜಾಯಿಂಟ್ ಅಂತ ಅಂದ್ರೆ ಎರಡೂ ದೇಶಗಳು ಸೇರಿ ಒಟ್ಟಿಗೆ ಕಾರ್ಯಾಚರಣೆಯನ್ನ ಮಾಡುವುದು. ರಕ್ಷಣಾತ್ಮಕ ಸಹಕಾರ ಅಂದ್ರೆ ಎರಡೂ ದೇಶಗಳಿಗೆ ಬೇಕಾದಂತಹ ರಕ್ಷಣಾತ್ಮಕ ವ್ಯವಸ್ಥೆ. ಈಗ ಏನಾದ್ರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಅವರಿಗೆ ಮಿಸೈಲ್ಸ್ ಅಥವಾ ಬೇಕಾಗಿರುವಂತಹ ಸೇನೆಗೆ ವೆಪನ್ಸ್ ಗಳನ್ನ ನಾವು ನೀಡುವಂತದ್ದು. ಎರಡೂ ದೇಶಗಳಿಗೆ ಸಹಕಾರ ರಕ್ಷಣೆಗೆ ರಕ್ಷಣಾತ್ಮಕವಾಗಿ ಸಹಕಾರವನ್ನ ಮಾಡುವಂತದ್ದು. ಸೊ ನಾವು ಇಷ್ಟುವರೆಗೂ ಕಲಿತಂತಹ ಸಮರಾಭ್ಯಾಸದಲ್ಲಿ ಪ್ರತಿಯೊಂದು ಸಮರಾಭ್ಯಾಸಗಳಲ್ಲೂ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗಿದ್ದೇನಪ್ಪಾ ಅಂತಂದ್ರೆ ಯಾವ ಸ್ಥಳದಲ್ಲಿ ನಡೀತು, ಎಷ್ಟನೇ ಆವೃತ್ತಿ, ಯಾವ್ಯಾವ ದೇಶಗಳ ಮಧ್ಯೆ ನಡೆಯಿತು, ಮತ್ತೆ ಇದರ ಉದ್ದೇಶ ಏನು. ಸೊ ಇದಿಷ್ಟನ್ನ ನಾವು ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ನಾವು ಈಸಿಯಾಗಿ ಆನ್ಸರ್ನ ಟಿಕ್ ಮಾಡ್ಬೋದು. ಸೊ ನೀವು ಏನ್ ಮಾಡ್ಬೇಕಂತ ಅಂದ್ರೆ ಪ್ರತಿಯೊಂದು ಸಮರಾಭ್ಯಾಸಗಳನ್ನೂ ಕೂಡ ಬರ್ಕೊಂಡು ಅದ್ರ ಮುಂದೆ ಇದನ್ನ ಪಾಯಿಂಟ್ ವೈಸ್ ಬರ್ಕೊಂಡು ಹೋಗಿ ಒಂದು ಗೋಡೆ ಮೇಲೆ ಅಂಟಿಸ್ಕೊಂಡು ನೀವು ಪ್ರತಿನಿತ್ಯ ರಿವೈಸ್ ಮಾಡ್ತಾ ಇದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.